ತರಗತಿಯಲ್ಲಿ ಓದುತ್ತಿದ್ದೇನೆ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ. ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ, ತಾಯಿಯ ಚರಣದಲ್ಲಿ ನೀಲ ಸಿಂಧುವಿನ ಜಲಸ್ಪರ್ಶ. ಒಂದೆಡೆ ದಟ್ಟ ಕಾಡು, ಇನ್ನೊಂದೆಡೆ ವಿಶಾಲ ನದಿ ಬೇಲು. ಒಂದೆಡೆ ಬೆಡಗುಡುವ ಮರುಭೂಮಿ, ಇನ್ನೊಂದೆಡೆ ಧುಮಿಕಿ ಧುಮ್ಮಿಕ್ಕುತ್ತಿರುವ ನದಿ ಬಯಲು. ಎತ್ತ ನೋಡಿದರತ್ತ ಸುಂದರ ಹಚ್ಚ ಹಸಿರಿನ ಲೋಕ, ಬೆಟ್ಟ ಗುಡ್ಡಗಳ ಸಾಲು ಸಾಲು. ಇದುವೇ ನಮ್ಮ ಭಾರತ. ಭಾರತಾಂಬೆಯ ಶರಣ ಕಮಲಗಳಿಗೆ ಶಿರವಾಗಿ ನಮಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯಾತಿ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗುರುವೃಂದದವರಿಗೂ ಹಾಗೂ ನಮ್ಮ ಕುಣಿಗಲ್ನ ಎಲ್ಲಾ ನಾಗರಿಕ ಬಂಧುಗಳಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ. ಇಂದು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಸುವರ್ಣಾಕ್ಷರದಿಂದ ಬರೆದಿರುವ ಅತ್ಯಮೂಲ್ಯವಾದ ದಿನ. ಬ್ರಿಟಿಷರು ನಮ್ಮ ಭಾರತ ಬಿಟ್ಟು ತೊಲಗಿದ ಸುದಿನ. ಪರಕೀಯರ ಸಂಕೋಲೆಯನ್ನು ನನ್ನ ತಾಯಿ ಭಾರತ ಮಾತೆ ಕಿತ್ತೆಸೆದ ದಿನ. ಆಕೆಯ ಮಡಿಲಲ್ಲಿ ಸ್ವತಂತ್ರವಾಗಿ ಉಸಿರಾಡಿದ ದಿನ. ಈ ದಿನ ಒಂದ ಎರಡ, ಒಟ್ಟಾರೆ ಹೇಳ್ಬೇಕು ಅಂದ್ರೆ ಭಾರತೀಯರಿಗೆ ಮರುಜನ್ಮ ಸಿಕ್ಕಿದ ದಿನ. ಈ ಆಗಸ್ಟ್ 15 ಇತಿಹಾಸದಲ್ಲೇ ಮೈಲುಗಲ್ಲು ಸಾಧಿಸಿದ ದಿನ. ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶ ಸರ್ವ ಸಂಪದ್ಭರಿತವಾಗಿತ್ತು. ಭಾರತದಲ್ಲಿ ಕೇವಲ ಪದಾರ್ಥಗಳ ವ್ಯಾಪಾರಕ್ಕೆ ಬಂದ ಬ್ರಿಟಿಷರು ನಮ್ಮ ನೆಲದಲ್ಲೇ ನೆಲೆಯೂರಿ ಅಷ್ಟೇ ಅಲ್ಲ, ನಮ್ಮಲ್ಲೇ ಬಿರುಕುಗಳನ್ನ ಉಂಟು ಮಾಡಿದ್ರು. ಭಾರತಕ್ಕೆ ಬಂದ ಹಲವಾರು ವಿದೇಶಿಯರಲ್ಲಿ ಆ ಕೆಂಪು ಮೂತಿ ಮಂಗಗಳು ಸುಮಾರು 200 ವರ್ಷಗಳ ಕಾಲ ಭಾರತ ಮತ್ತು ಭಾರತೀಯರನ್ನ ದಾಸ್ಯಕ್ಕೆ ನೂಕಿದ್ರು. ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡುವ ಗಾಳಿ ನಮ್ಮದು, ಕುಡಿಯುವ ನೀರು ನಮ್ಮದು. ಅಷ್ಟೇ ಅಲ್ಲ, ಸೇವಿಸುವ ಆಹಾರ ನಮ್ಮದು. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾತ್ರ ಬ್ರಿಟಿಷರದ್ದು. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತೆ ಬ್ರಿಟಿಷರ ದಬ್ಬಾಳಿಕೆ ದಿನೇ ದಿನೇ ಚತ್ತೆತ್ತು. ಆ ದಬ್ಬಾಳಿಕೆಯನ್ನ ಹತ್ತಿಕ್ಕಲು ಹಲವಾರು ವೀರ ಪುರುಷರು ಒಂದಾದ್ರು. ಸ್ವತಂತ್ರ ಭಾರತದ ಕಿಚ್ಚು, ದೇಶಾಭಿಮಾನ, ಸ್ವಾಭಿಮಾನ, ಶಾಂತಿ, ಕ್ರಾಂತಿ ಇವೆರಡು ಯೋಚನೆಗಳನ್ನು ಒಳಗೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಭಾರತಾಂಬೆಯ ವೀರಪುತ್ರರು ಲಾಲ್ ಬಹದ್ದೂರ್ ಶಾಸ್ತ್ರಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್, ಬಾಪೂಜಿ, ನೆಹರು, ಇನ್ನು ಹಲವಾರು ನಾಯಕರು ತಮ್ಮ ರಕ್ತವನ್ನು ಸುರಿಸಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ್ರು. ತಮ್ಮ ಜೀವನವನ್ನ ಸ್ವತಂತ್ರಕ್ಕಾಗಿ ಮುಡಿಪಾಗಿಟ್ರು. ಬಾಲ ಗಂಗಾಧರ್ ತಿಲಕ್ ರವರು ಸ್ವರಾಜ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದರೆ, ಸುಭಾಷ್ ಚಂದ್ರ ಬೋಸರು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ನೀಡುತ್ತೇನೆ ಎಂದರೆ, ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ನೀಡಿದ್ರು. ತಮ್ಮ ಜೀವದ ಹಂಗೂ ತೊರೆದು ಭಾರತದ ರಕ್ಷಣೆಗೆ ಮುಂದಾದ್ರು. ಇನ್ನು ಹಲವಾರು ನಾಯಕರು ತೆರೆಮರೆಯಲ್ಲಿ ಹೋರಾಡಿ ಮುಂದಾಳುಗಳಿಗೆ ಸಹಾಯ ಹಸ್ತ ನೀಡಿದ್ರು. ಅವರ ಬಲಿದಾನ, ತ್ಯಾಗ, ಮುಂದಾಳುವುದರ ಪ್ರತಿಫಲವಾಗಿ ನಮ್ಮ ಭಾರತಾಂಬೆ ಬ್ರಿಟಿಷರ ದಾಸ್ಯದಿಂದ ಮುಕ್ತಿಯಾಗಿದ್ದು ಈ ಆಗಸ್ಟ್ 15, 1947ರಂದು. ಸತತ ಪರಿಶ್ರಮದ ಪ್ರತಿಫಲವಾದ ಈ ಸ್ವತಂತ್ರ ಸ್ವಇಚ್ಛೆಯಾಗದೆ ಸದುಪಯೋಗವಾಗಬೇಕು.